ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವೃದ್ಧಾಪ್ಯ ವೇತನದ ಅರ್ಜಿಯ ಕುರಿತು. ಹೌದು ಸ್ನೇಹಿತರೆ, ಈಗಾಗಲೇ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಲಕ್ಷಾಂತರ ಜನರ ಪಿಂಚಣಿ ಖಾತೆಗಳೇನಪ್ಪ ಅಂತಂದರೆ ಪರಿಶೀಲನೆ ನಡೆಸಿ ಅರ್ಹತಾ ಮಾನದಂಡಗಳನ್ನ ಯಾರು ಪೂರೈಸಿರಲ್ಲ ಅಂಥವ್ರದ್ದು ಏನಪ್ಪ ಅಂತಂದರೆ ವೃದ್ಧಾಪ್ಯ ವೇತನ ಅರ್ಜಿ ಬಂದಾಗಿರುವಂಥದ್ದು. ಹೌದು ಸ್ನೇಹಿತರೆ, ಕೆಲವೊಂದು ಫಲಾನುಭವಿಗಳ ಪಿಂಚಣಿ ಏನಪ್ಪ ಅಂತಂದರೆ ರದ್ದುಗೊಳಿಸಿದೆ ಅಂತ ಹೇಳ್ಬೋದು ಸರ್ಕಾರ. ನಿಯಮಗಳ ಪ್ರಕಾರ ಏನಪ್ಪ ಅಂತಂದರೆ ಮೃತಪಟ್ಟವರಾಗಿರ್ಬೋದು ಅಥವಾ ನಕಲಿ ದಾಖಲೆಗಳನ್ನ ಕೊಟ್ಟು ಪಿಂಚಣಿ ಪಡೆದವರಾಗಿರ್ಬೋದು, ಏನು ಬೇರೆ ಮೂಲಗಳಿಂದ ಏನಪ್ಪ ಅಂತಂದರೆ ಹೆಚ್ಚಿನ ಆದಾಯವನ್ನು ಹೊಂದಿರುವಂಥವ್ರು ಇಲ್ಲಿ ವೃದ್ಧಾಪ್ಯ ವೇತನವನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಇನ್ನು ಅದರಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1,53,000 ಫಲಾನುಭವಿಗಳ ಪಿಂಚಣಿ ಹಣ ಕಟ್ ಆಗಿರುವಂಥದ್ದು. ಹಾಗಾದರೆ ಪಿಂಚಣಿಯನ್ನು ಮತ್ತೆ ಮರು ಸ್ಥಾಪನೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು ಮತ್ತು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನಿಮಗೆ ಇಲ್ಲಿ ಪಿಂಚಣಿ ಹಣ ಬರದೇ ಇರಲು ಮುಖ್ಯವಾದಂಥ ಕಾರಣಗಳು ನೋಡೋದಾದರೆ ವಾರ್ಷಿಕ ಆದಾಯ ಬಂದುಬಿಟ್ಟು 32,000ಕ್ಕಿಂತ ಹೆಚ್ಚು. ಓಕೆನಾ, ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ 32,000ಕ್ಕಿಂತ ಜಾಸ್ತಿ ಆದಾಯವನ್ನು ಯಾರೆಲ್ಲ ಹೊಂದಿದ್ರೆ ಅಂಥವ್ರೊಂದು ಪಿಂಚಣಿ ಕೂಡ ರದ್ದಾಗಿದೆ. ಏನು ವಯಸ್ಸು ಕಡಿಮೆ ಇರುವುದು, ನೀವೇನಪ್ಪ ಅಂತಂದರೆ ನಿಮ್ಮೊಂದು ವಯಸ್ಸು 60 ವರ್ಷ ಅಥವಾ 65ಕ್ಕಿಂತ ವಯಸ್ಸು ಕಡಿಮೆ ಇತ್ತು ಅಂತಂದರೆ ಇಲ್ಲಿ ಅದು ಕೂಡ ರದ್ದಾಗಿರುತ್ತೆ, ನಕಲಿ ದಾಖಲೆಗಳನ್ನ ಕೊಟ್ಟು ಮಾಡಿಸಿರಲ್ಲ ಅಂಥವ್ರದ್ದು. ಇನ್ನು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸ್ಥಳಾಂತರ, ನೀವು ಇವಾಗ ಏನಪ್ಪ ಅಂತಂದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸ್ಥಳಾಂತರಗೊಂಡಿದ್ದರೆ ಅಂಥವ್ರು ಕೂಡ ರದ್ದಾಗಿದೆ. ಆಮೇಲೆ ಬ್ಯಾಂಕ್ ಆಧಾರ್ ಶೀಡಿಂಗ್, ಯಾರೆಲ್ಲ ಬ್ಯಾಂಕ್ ಆಧಾರ್ ಶೀಡಿಂಗ್ ಇರಲ್ಲ ಅಂಥವ್ರದ್ದು ಕೂಡ ಹಣ ಜಮಾ ಆಗ್ತಾಯಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಇವಾಗ BPL ರೇಷನ್ ಕಾರ್ಡ್ ಇದ್ದದ್ದು APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಆಗಿರುವಂಥದ್ದು, ಅಂಥವರು ಕೂಡ ಇಲ್ಲಿ ಜಮಾ ಆಗ್ತಾಯಿಲ್ಲ. ಓಕೆನಾ, ಇಷ್ಟೆಲ್ಲ ಕಾರಣಗಳಿಂದ ನಿಮಗೆ ಪಿಂಚಣಿ ಹಣ ಬರ್ತಾ ಇರೋದಿಲ್ಲ. ಹಾಗಾದರೆ ಏನು ಮಾಡಬೇಕು, ಪಿಂಚಣಿ ಹಣ ಬರಬೇಕಾದ್ರೆ ಏನು ಮಾಡಬೇಕು ಅಂತ ನೋಡೋದಾದರೆ ನೀವು ಅರ್ಹತೆ ಮಾನದಂಡಗನುಗುಣವಾಗಿ ಏನಪ್ಪ ಅಂತಾರೆ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಏನೆಲ್ಲ ಸಲ್ಲಿಸಬೇಕಾಗತ್ತೆ ಅಂತಂದರೆ ಪಿಂಚಣಿ ಆರ್ಡರ್ ಕಾಪಿ, ನೀವೇನ ಇವಾಗ ಪಿಂಚಣಿ ಪಡಿತಾ ಇದ್ರಲ್ಲ ಆ ಒಂದು ಆದೇಶ ಕಾಪಿಯನ್ನು ಕೂಡ ತೊಗೋಬೇಕಾಗತ್ತೆ. ಆಮೇಲೆ ರೇಷನ್ ಕಾರ್ಡನ್ನು ಹಚ್ಚಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ ಅಂತಂದರೆ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ನಿಮಗೆ ಪಿಂಚಣಿ ಬರುತ್ತೆ, ನೆನಪಿರಲಿ. ಆಮೇಲೆ ಆಧಾರ್ ಕಾರ್ಡ್, ಯಾರು ಫಲಾನುಭವಿ ಇರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಲಗತ್ತಿಸಬೇಕಾಗತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ನಿಮ್ಮೊಂದು ವಾರ್ಷಿಕ ಆದಾಯ 32,000 ರೂಪಾಯಿ ಒಳಗಡೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ವೋಟರ್ ID ಕೂಡ ಸಲ್ಲಿಸಬೇಕಾಗತ್ತೆ. ಇಷ್ಟು ದಾಖಲಾತಿಗಳನ್ನ ನೀವೇನಪ್ಪ ಅಂತಂದರೆ ನಿಮ್ಮೊಂದು ತಹಶೀಲ್ದಾರ್ ಕಚೇರಿಯಲ್ಲಿ ಕೊಡಬೇಕಾಗತ್ತೆ. ಇಲ್ಲಿ ಕೆಲವೊಂದಿಷ್ಟು ಜನರು ಏನಪ್ಪ ಅಂತಂದರೆ ಪಿಂಚಣಿ ಆರ್ಡರ್ ಕಾಪಿಯನ್ನು ಕಳೆದುಕೊಂಡಿರ್ತಾರೆ. ಆ ಒಂದು ಪಿಂಚಣಿ ಆರ್ಡರ್ ಕಾಪಿಯನ್ನು ಯಾವ ರೀತಿಯಾಗಿ ತಕ್ಕೋಬೇಕು ಅಂತೇಳಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಪಿಂಚಣಿ ಹಣ ಯಾವ ಕಾರಣಕ್ಕಾಗಿ ನಿಂತಿದೆ ಮತ್ತು ಏನೆಲ್ಲ ಮಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.